ಈ ಬಿಸಿಲು ಕಾದಂಗೆ ಬಿಸಿಲು ಕಾದಂಗೆಲ್ಲ ಚೆನ್ನಾಗ್ ಬರುತ್ತೆ. ಬಂದಂಗ ಬಿಸಿಲು ಕಾದ ಬಿಟ್ರೆ ಭಾರಿ ಹೊಡಿತದೆ. ಹೌದಾ? ಹೊಡೆದ್ ಬಿಡುತ್ತೆ. ಈ ಕಡೆಯಿಂದ ಬಿಡಿಸ್ಕೊಂತ ಹೋದ್ರೆ ಆ ಕಡೆಯಿಂದ ಹೊಡೆತ ಬಂದ್ಬಿಡುತ್ತೆ. ಒಂದ್ 2 ದಿನ ಗ್ಯಾಪ್ ಸಾಕು, ಚೆನ್ನಾಗ್ ಹೊಡೆದ್ ಬಿಡುತ್ತೆ. ಈಗ ಎತ್ತರ ಹೋದ್ರೆ ಏನಾಗತ್ತಂದ್ರೆ ಒಂದಕ್ಕೊಂದ್ ಗಿಡ ಗುಂಪಾಗ್ಬಿಡುತ್ತೆ. ಗುಂಪಾಗಿ ಅವಾಗ ಏನಾಗತ್ತೆ, ಬಿಸಿಲು ಬೀಳಲ್ಲ. ಬಿಸಿಲು ಬೀಳಲ್ದಾಗ ಕಾಯಿ ಹೊಡಿಯಲ್ಲ, ಕಾಯಿ ಒಳಗನೆ ಕೊಳತ್ ಬಿಡ್ತತೆ. ಇಲ್ಲಿಲ್ಲ, ಎತ್ತರ ಹೋಗೋದು ಕಮ್ಮಿ ಆಗುತ್ತೆ. ಅಕ್ಕಪಕ್ಕ ಅರೆ ಇರುತ್ತಲ್ಲ, ಆವ್ರೆ ಫುಲ್ ಕಾಯಿ ಬಲಿತತೆ. ಕಾಯಿ ಬಲಿತತೆ. ಈಗ ಉದ್ದಕ್ ಬಹಳ ಚೆನ್ನಾಗ್ ಬರ್ಬೇಕಂತಂದ್ರೆ ನಾವು ದನಿ ಗೊಬ್ಬರ ಹಾಕ್ಲೇಬೇಕು. ಈ ತರ ಕಾಯಿ ನೋಡಿ, ಈಗ ಒಂದೊಂದ್ ಗಿಡಕ್ಕೆ ಏನಲ್ಲ 100 ಕಾಯಿ ಇಡತ್ತೆ ಅಂದಾಜ್ ಮಿನಿಮಮ್. ನೀವೇ ನೋಡಿರಲ್ಲ, 100 ಕಾಯಿ ಇಡತ್ತೆ. ಕರಿ ಗೊಬ್ಬರ ಏನ್ ಹಾಕಿರೋ ಅಷ್ಟಕ್ಕಷ್ಟೇನೆ. ದನಿ ಗೊಬ್ಬರನೇ ಭಾರಿ, ದನಿ ಗೊಬ್ಬರ. ಇಲ್ಲ ಹೆಚ್ಚಿಗೆ ನಾವು ನೀರ್ ಕಟ್ಟಕ್ ಹೋಗಲ್ಲ ಹತ್ತಿ ಮಟ್ಟಿಗೆ. ಹತ್ತಿಗೆ ಯಾಕೆ ಅಂದ್ರೆ ಹತ್ತಿ ನೀರ್ ಕಟ್ಟಿದ್ರೆ ಹೂ ಉದುರ್ತತೆ. ನಾವು ಸ್ವಲ್ಪ ಮಳೆ ಆಶ್ರಯನೇ ಜಾಸ್ತಿ ಡಿಪೆಂಡ್ ಆಗಿದೀವಿ ನಾವು. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹತ್ತಿ ಕಾಯಿ ಯಾವ ತರ ಇದೆ ಅಂತ ನೋಡ್ಬಿಡ್ರಿ. ಆಮೇಲೆ ನೀವು ವಿಡಿಯೋ ನೋಡಕ್ಕೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ. ನಾನು ತೋರಿಸ್ತೀನಿ ಅಣ್ಣ ಸ್ವಲ್ಪ ನೋಡ್ಬಿಡ್ರಿ ಕಾಯಿನ. ಆಮೇಲೆ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ. ಅಷ್ಟೇ ಚೆನ್ನಾಗಿ ಬಂದಿದೆ ಕಾಯಿ. ಅವರು ನೀವು ಹೇಳಿರೋ ಒಂದ್ ಗಿಡದಲ್ಲಿ 100ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ, 100ಕ್ಕಿಂತ ಜಾಸ್ತಿನೇ ಇದೆ. ಒಂದ್ಸರಿ ನೋಡ್ಬಿಡ್ರಿ, ತೋರಿಸ್ತೀನಿ. ಜಾಸ್ತಿನೇ ಇದೆ. ಯಾವ ಕಡೆ? ಅಣ್ಣಾರ ನಮಸ್ಕಾರ. ನಮಸ್ಕಾರ ಅಣ್ಣಾರ, ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರ ಅಣ್ಣಾರ? ನಮ್ದು ಮುದ್ದಾಪುರ ಹೊಸಟ್ಟಿ. ನಿಮ್ ಹೆಸರಣ್ಣ? ಪ್ರಸನ್ನ ಅಂತ. ತಂದೆ ಹೆಸರು ಮುದ್ದಣ್ಣ ಅಂತ. ಓಕೆ ಅಣ್ಣ, ದೂರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರು? 24 ಕಿಲೋಮೀಟರ್ ಆಗುತ್ತೆ. ಓಕೆ ಅಣ್ಣ, ನಿಮ್ ಹೊಲದಲ್ಲಿ ಏನ್ ಹತ್ತಿ ಬೆಳೆದ್ರು? ಹತ್ತಿ ಚೆನ್ನಾಗ್ ಬೆಳೆದಿದ್ರ, ಕಾಯಿ ಆಗ್ತಾ ಇದೆ, ಹೂವಾಗಿ ಕಾಯಿ ಆಗ್ತಾ ಇದೆ. ಈ ಹತ್ತಿ ಬೆಳೆ ಯಾವ ತರ ಬೆಳಿತೀರ ಅಂತ ಮಾಹಿತಿ ಕೊಡು ಬಂದ್ರೆ. ಅಣ್ಣ, ಇದು ಟೋಟಲ್ ನಿಮ್ದು ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ? ನಮ್ದು 3 ಎಕರೆ 5 ಗುಂಟೆ ಇದೆ. 3 ಎಕರೆ 5 ಗುಂಟೆ. ಓಕೆ, ಏನೇನ್ ಬೆಳೆ ಹಾಕಿದ್ರಣ್ಣ? ನಾವು ಹತ್ತಿ, ಮೆಕ್ಕೆಜೋಳ, ಮೆಣಸಿನ ಗಿಡ ಹಾಕಿದ್ವಿ. ಓಕೆ, ಯಾವ್ಯಾವ್ದನ್ನ ಎಷ್ಟೆಷ್ಟು ಹಾಕೊಂಡಿದ್ರಣ್ಣ? 1 ಎಕರೆ ಲೆಕ್ಕಕ್ಕೆ ಹಾಕಿದ್ವಿ. ಮೆಕ್ಕೆಜೋಳ 1 ಎಕರೆ, ಹತ್ತಿ ಒಂದು ಪಾಕೆಟ್, ಮೆಣಸಿನ ಗಿಡ 4000, ಉಳಿದೆಲ್ಲ ಮೆಕ್ಕೆಜೋಳ ಹಾಕಿದ್ವಿ. ಓಕೆ ಅಣ್ಣ, ನಾ ಬಂದಾಗ ನೀವು ಮೆಣಸಿನ ಗಿಡ ಮೆಣಸಿನಕಾಯಿ ಕಿತ್ಬಿಟ್ಟು ಆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರೆ, ಮೆಣಸಿನ ಗಿಡ ಎಷ್ಟು ಹಾಕಿದ್ರಣ್ಣ? ಇಳುವರಿ ಹೆಂಗ್ ಬರ್ತೈತೆ? ಮೆಣಸಿನ ಗಿಡ 4000 ಹಾಕಿದ್ವಿ. ಓಕೆ, 4000ಕ್ಕೆ 3 ಬೀಡಿಗೆ 80 ಪ್ಯಾಕೆಟ್, ಅಲ್ಲ 2 ಬೀಡಿಗೆ 80 ಪ್ಯಾಕೆಟ್ ಐತೆ. ಇವತ್ತು ಎಷ್ಟಾಗುತ್ತೆ ಗೊತ್ತಿಲ್ಲ, ಹರಿತಾ ಇದೀವಿ. ಇವಾಗ ಅಲ್ಲಿ 14 ಪ್ಯಾಕೆಟ್ ಐತೆ. ಓಕೆ ಅಣ್ಣ, ಇದು ಯಾವ ತರ ಜಮೀನು? ಕೆಂಪು ಮಣ್ಣು, ಕರೆ ಮಣ್ಣು, ಸೊಟ್ಟು, ಮಳ್ಳು, ಯಾವ ತರ ನೆಲ ಇದು? ಇದು ಮರಳು ಮತ್ತು ಇದು ಮಿಶ್ರಿತ ಐತೆ. ಮರಳು ಮಿಶ್ರಿತ ಕೆಂಪು ಐತೆ. ಮರಳು ಯಾವ ತರ ಇರುತ್ತೆ ಅದೇ ಕಲರ್ ಐತೆ. ಒಂದ್ ಸ್ವಲ್ಪ ಸೊಟ್ಟು ಬರುತ್ತೆ. ಮೂರ್ ನಮೂನಿ ಭೂಮಿ ಐತಿ ಇದ್ರಾಗ. ಓಕೆ, ನನ್ ಪ್ರಕಾರ ಹೊಲ ಅಷ್ಟೇನ್ ತಾಕತ್ತಿರಲ್ಲ, ಹೊರಗಡೆಯಿಂದ ಮಣ್ಣು ಅಥವಾ ಇಲ್ಲ, ನಾವು ತಾಕತ್ ಮಾಡ್ಕೊಂಡ್ವಿ. ತಾಕತ್ ಇರಲ್ಲ, ಇದ್ದಿಲ್ಲ. ಗೊಬ್ಬರ, ದನಿ ಗೊಬ್ಬರ, ಮಣ್ಣು, ಕೆರೆ ಮಣ್ಣು ಹೊಡಿಸಿದ್ವಿ. ಇದೆಲ್ಲ ಹೊಡಿಸಿ ರೆಡಿ ಮಾಡ್ಕೊಂಡಿದ್ವಿ. ಓಕೆ ಅಣ್ಣ, ಈಗ ಹತ್ತಿ ಬೆಳೆ ಬೆಳೆದಿದ್ರಲ್ಲ, ಇದು ಹತ್ತಿ ಬೆಳೆ ಪ್ರೆಸೆಂಟ್ ಇವತ್ತಿಗೆ ಎಷ್ಟು ತಿಂಗಳು ಅಥವಾ ಎಷ್ಟು ದಿವಸ ಆಗಿದೆ? ನಾವು ಮೇ 28ಕ್ಕೆ ಹಾಕಿದ್ವಿ. ಮೇ 28ಕ್ಕೆ. ಓಕೆ, ಅಲ್ಲಿಂದ ಲೆಕ್ಕ ಆಗುತ್ತೆ. 6 ತಿಂಗಳು ಬೆಳೆ ಇದು. 6 ತಿಂಗಳು ಬೆಳೆ. ಮೇ 28ಕ್ಕೆ ಹಾಕಿದ್ವಿ. ಓಕೆ, ಮೇ ಜೂನ್. ಓಕೆ, ಜೂನ್ ಕೊನೆಗೆ ಬಂದಿದ್ದೀವಿ. ಈಗ ಹತ್ತತ್ರ 40 ದಿವಸದ ಮೇಲಾಗಿದೆ. 40 ದಿನ ಮೇಲಾಗಿದೆ. ಓಕೆ ಅಣ್ಣ, ಇದು ಈಗ ಹೂವಾಗಿ ಆಲ್ರೆಡಿ ಕಾಯಿ ಕಚ್ಚೈತೆ. ಇದು ಭೂಮಿ ಇದು ಬಿತ್ತೋದಕ್ಕೂ ಮುಂಚೆಯ ಮಾಗಿ ಯಾವ ತರ ಮಾಡ್ತೀರಾ ನಿಮ್ ಕಡೆ? ನಾವು ಪ್ಲೋ ಹೊಡಿತ್ವಿ. ಪ್ಲೋ ಹೊಡೆದು ಇದು 5 ಬಾಳ್ ಬರ್ತಲ್ಲ, ಅದ್ ನೋಡಿತ್ವಿ. ಅದ್ ನೋಡೋದು ಕುಂಟೆ ಹೊಡಿಸಿ ಮತ್ತೆ ಮಡಿಕೆ ಸಾಲು ಹೊಡೆದು ಬೀಜ ಹಾಕ್ತಿವಿ. ಆಯ್ತು ಅಣ್ಣ, ಇದು ನೀವು ಬಿತ್ತಿದಿರಲ್ಲ, ಯಾವ್ದಾರ ಮಳೆ ಲೆಕ್ಕ ಬಿತ್ತಿದ್ರ ಅಥವಾ ಇಂತ ತಿಂಗಳು ಇಷ್ಟು ಡೇಟ್ ಒಳಗೆ ಬಿತ್ತಬೇಕು ಅಂತ ಐತ ಹತ್ತಿ ಬಿತ್ತಬೇಕಂದ್ರೆ? ಇಲ್ಲ, ಡೇಟ್ ಅಂದ್ರೆ ಮಳೆ ಐತೆ. ನಾವು ಹಸಿನಿ ಮಳೆ ಹಿಂದೆ ಮುಂದೆ ಹಾಕಿದ್ರೆ ಬಾರಿ ಕಾಯಿ ಬಿಡುತ್ತೆ. ನಾವು ವರ್ಷ ನೋಡಿದೀವ. ಹಸಿನಿ ಮಳೆ ಹಿಂದೆ ಮುಂದೆ ಆಜು ಬಾಜು ಎಲ್ಲ ಹಾಕಿದ್ರೆ ಬಾರಿ ಕಾಯಿ.
ಓಕೆ ಹಂಗಾಗಿ ನೀವು ಇದು ಅದೇ ಟೈಮ್ ಟೈಮ್ ಮೀರಲ್ಲ ಅದು. ಅದು ಒಳ್ಳೆ ಅದ ಇರುತ್ತ ಅದು. ಓಕೆ ಹಂಗಾಗಿ ಹಾಕ್ತಿವಿ ಅದೇ ಟೈಮ್. ಓಕೆ ಅಣ್ಣ ಯಾವ ಕಂಪ್ನಿ ಹಾಕಿರ ಬೀಜ ಈ ಸರಿ? ನಾವು ಬನ್ನಿ ಬೇಟಿ NCS 145 ಅಂತ. ಬನ್ನಿ ಪೇಟೆ ಬನ್ನಿ ಬೇಟಿ ಬೇಟಿ ಬಿಟಿ ಬೇಟಿ ಬನ್ನಿ ಬೇಟಿ ಬನ್ನಿ ಬೇಟಿ ಓಕೆ ಬೋಲ್ಗಾರ್ಡ್. ಓಕೆ ಅಣ್ಣ ಇದು ಬಿತ್ತಬೇಕಾರೆ ಇದು ಏನ್ರಲ್ಲಿ ಎತ್ತಿನ ಬೇಸಾಯದಲ್ಲೇ ಬಿತ್ತಿದ್ದಲ್ಲ? ಎತ್ತಿನ ಬೇಸಾಯನೇ. ಓಕೆ ಸಾಲ್ ಹೊಡೆಯೋದು ಎತ್ತಿನ ಬೇಸಾಯ? ಸಾಲ್ ಹೊಡಿಯೋದು ಎತ್ತಿನ ಬೇಸಾಯ. ಬೀಜ ಅಲ್ಲೆಲ್ಲ ಕೈಯಾಗ ಊರ್ಬೇಕು. ಕೈಯಾಗ ನೀವು ಯಾರು ಇರ್ತೀರ ಅವ್ರು ಉದುರ್ಸ್ಕೊಂಡು ಊರ್ಬೇಕು. ಅದು ಉದುರ್ಸಂಗಿಲ್ಲ. ಮಣ್ಣಾಗ ಇಡ್ಬೇಕು. ಮಣ್ಣೊಳಗೆ ಇಡ್ಬೇಕು. ಮಣ್ಣೊಳಗೆ ಇಡ್ಬೇಕು. ಓಕೆ ಅಣ್ಣ ಸಾಲು ನಾರ್ಮಲ್ ಆಗಿ ಎಷ್ಟು ಅಡಿ ಬರುತ್ತೆ ಸಾಲಿಂದ ಸಾಲಿಗೆ? 3 ಅಡಿ. ಒಂದ್ ಕುಂಟೆ ಪಾಸ್ ಆಗ್ಬೇಕು. ಒಂದ್ ಕುಂಟೆ ಬುಡಗುಂಟೆ ಹತ್ತಿ ಬುಡಗುಂಟೆ ಅಂತ ಇರುತ್ತಲ್ಲ ಅದು ಒಂದ್ 3 ಅಡಿ ಲೆಕ್ಕ ಬರುತ್ತೆ. 3 ಅಡಿ ಲೆಕ್ಕ ಬರುತ್ತೆ. 3 ಅಡಿ ಹೊಡಿಬೇಕು. ಓಕೆ ಬೀಜದಿಂದ ಬೀಜಕ್ಕೆ ಎಷ್ಟು ದೂರ? ಬೀಜಕ್ಕೆ ಒಂದ್ ಹಿಂಗ ಅಡಿ ಲೆಕ್ಕ 2 ಅಡಿ ಲೆಕ್ಕ ಮಿನಿಮಮ್ ಅಡಿ ಮಿನಿಮಮ್ ಅಡಿ ಲೆಕ್ಕ ಇರ್ತದೆ. ಓಕೆ ಅಣ್ಣ ಎಲ್ಲ ಒಳ್ಳೆ ಹದ ಮಾಡಿ ಬಿತ್ತಿದಾಗ ಎಷ್ಟು ದಿವಸಕ್ಕೆ ಮೊಳಕೆ ಆಗಿ ಎಷ್ಟು ದಿವಸಕ್ಕೆ ಹೊಲ ಎಲ್ಲ ನೀಟಾಗಿ ಕಾಣುತ್ತೆ? ಒಂದು 4 ದಿನಕ್ಕೆ ಹಂಗ ಅಲ್ಲೆಲ್ಲೆಲ್ಲ ಮೊಳಕೆ ಕಾಣುತ್ತೆ. ಓಕೆ 5-6 ದಿನಕ್ಕೆ ಎಲ್ಲ ಕಂಡುಬಿಡುತ್ತೆ. ಒಂದ್ 8 ದಿವಸದೊಳಗೆ ಎಲ್ಲ 8 ದಿನದೊಳಗೆ ಎಲ್ಲ ಕ್ಲಿಯರ್ ಕಾಣುತ್ತೆ. ಓಕೆ ಅಣ್ಣ ಇದು ತಳಗೊಬ್ಬರ ಏನಾರು ಹಾಕೊಂಡಿದ್ರ? ತಳಗೊಬ್ಬರ ಏನಲ್ಲ, ದನಿ ಗೊಬ್ಬರ ಹಾಕಿ. ತಳಗೊಬ್ಬರ ಗವರ್ಮೆಂಟ್ ಗೊಬ್ಬರ ಯಾವ್ದು? ಗವರ್ಮೆಂಟ್ ಗೊಬ್ಬರ ಯಾವ್ದಾಕಿಲ್ಲ, ದನಿ ಗೊಬ್ಬರ ಹಾಕಿ. ಮತ್ತೆ ಮೇಲ್ ಗೊಬ್ಬರ ಹಾಕಿದ್ವಿ. ಹುಟ್ಟಿ ಒಂದ್ ಹೂವು ಬಂತಲ್ಲ ಆ ಮೂಮೆಂಟ್ ಅಲ್ಲಿ ನಾವು ಇದು ಹಾಕಿದ್ವಿ. ಮೇಲ್ ಗೊಬ್ಬರ ಹಾಕಿದ್ವಿ. 15 17 ಇದನ್ನ ಹಾಕಿದ್ವಿ. ಓಕೆ ಅಣ್ಣ ಕುಂಟೆ ಎಷ್ಟ್ ಸರಿ ಹೊಡಿತಾರ? ಎಷ್ಟ್ ದಿವಸ ಹೊಡೆದ್ರಿ? ಎಷ್ಟ್ ಸರಿ ಹೊಡೆದ್ರಿ? ಎಷ್ಟ್ ಹೊಡೆದ್ರೆ ಒಳ್ಳೆ? ಇಲ್ಲ, ಈ ಸರಿ ಕುಂಟೆ 2 ಸರಿ ಹೊಡೆದದ್ದು. 2 ಸರಿ. ಯಾಕಂದ್ರೆ ಗಿಡ ಕಲಿತಲ್ಲ, ಅರಿಗಳು ಮುರಿದೋಗ್ತಾವ. ಆಗ ಸುಮ್ನೆ ನಾವೇ ಕಳೆ ತಕೊಂತೀವಿ, ಎಲ್ಲ ಕಳೆ ತೆಗಿಸ್ಬಿಡ್ತೀವಿ. ಇವಾಗ ಏನ್ ಹುಲ್ಲಾಗಲ್ಲ, ಏನಿಲ್ಲ. ಓಕೆ ಅಣ್ಣ ಈ ಹತ್ತಿ ಬೆಳೆಯಲ್ಲಿ ನಿಮ್ಗೆ ಎಷ್ಟು ವರ್ಷದ ಅನುಭವ ಇದೆ? ನಮಗೆ ನಾವು ಚಿಕ್ಕ ವಯಸ್ಸಿನಿಂದಲೂ ಹತ್ತಿ ಬೆಳೆ ಬೆಳಿತೀವಿ ನಾವು. ಓಕೆ ಅಣ್ಣ ನೀವು ಎಲ್ಲಿವರೆಗೂ ಓದಿದ್ರಿ? ಏನಾಗಿದೆ ಎಜುಕೇಶನ್? ನಮ್ದು B.Ed ಆಗಿದೆ. ಓಕೆ B.Ed ಆಗಿದೆ. ಮತ್ತೆ ನೆಕ್ಸ್ಟ್ ಮುಂದಕ್ಕೇನೋ ಇದು ಇಲ್ಲ, ನಾವು ಬೇರೆ ಇಲ್ಲ ನಾವು ಶಾಲೆಗೆ ಹೋಗ್ತಿದ್ವಿ. ಈಗ ಹೋಗ್ತಿಲ್ಲ. ಪ್ರೈವೇಟ್ ಶಾಲೆಗೆ ಹೋಗ್ತಿದ್ವಿ. ಎಲ್ಲ ಮನೆ ಕೃಷಿಯಲ್ಲೇ ತೊಡ್ಕೊಂಡು ನಾವು ಕೃಷಿ ಇದ್ರಾಗನೆ ಇದೀವಿ. ಈಗ ಅಪ್ಪ ಅಮ್ಮಗೆ ಮಾಡಕ್ ಆಗ್ತಲ್ಲ, ಮತ್ತೆ ಸುಮ್ನೆ ಓಡಾಡಿದ್ರೆ ಈಗ ಅಲ್ಲಿ ಬೇರೆ ಕಡೆ ಹೋದ್ರೆ ಇಲ್ಲಿ ಬೀಳಾಕತ್ತೆ. ಇದ್ರಾಗ ಹೆಂಗ ಮಾಡ್ಕೊಂಡ್ ತಿನ್ನೋದಂತ ಮಾಡ್ತಾ ಇದೀವಿ. ಅಣ್ಣ ಹತ್ತಿ ಬೆಳೆಯಲ್ಲಿ ಇಂತ ತಪ್ಪಾಗ್ಬಾರ್ದಪ್ಪ, ಹಿಂಗ್ ಮಿಸ್ಟೇಕ್ ಆಯ್ತು ಇಲ್ಲಾಂದ್ರೆ ಹಿಂಗ್ ಚೆನ್ನಾಗ್ ಬೆಳಿಬೇಕು ಅಂತಂದ್ರೆ ನಿಮ್ ಪ್ರಕಾರ ಏನೇನ್ ಇರ್ಬೋದು? ಬೀಜ ಬಿತ್ತನೆ ಟೈಮ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಮಾಗಿ ಆಗಿರ್ಬೋದು. ಒಂದ್ ಚೆನ್ನಾಗ್ ಬೆಳಿಬೇಕಂದ್ರೆ ಯಾವ ತರದ ಮೇನ್ ಸಿದ್ಧತೆ ಬೇಕು? ಬಹಳ ಚೆನ್ನಾಗ್ ಬರ್ಬೇಕಂತಂದ್ರೆ ನಾವು ದನಿ ಗೊಬ್ಬರ ಹಾಕ್ಲೇಬೇಕು. ದನಿ ಗೊಬ್ಬರ ಈ ತರ ಕಾಯಿ ನೋಡಿ ಒಂದೊಂದ್ ಗಿಡಕ್ಕೆ ಏನಲ್ಲ 100 ಕಾಯಿ ಇಡತ್ತೆ ಅಂದಾಜ್. ಮಿನಿಮಮ್ ನೀವು ನೋಡಿರಲ್ಲ, 100 ಕಾಯಿ ಇಡತ್ತೆ. ಬಿತ್ತಿ ಹುಟ್ಟಿ ಒಂದ್ ಸ್ವಲ್ಪ ಗಿಡ ಕುಂಟಿಗೆ ಬರ್ತಾವಲ್ಲ, ಆ ಸಾಲ್ ಹಂಗಿರುತ್ತಲ್ಲ ಮಡಿಕೆ ಸಾಲು, ಅದ್ರಾಗ ದನಿ ಗೊಬ್ಬರ ಹಾಕಿ ಬಿಡ್ಬೇಕು. ಹಾಕಿ ಕುಂಟೆ ಹೊಡೆದ್ಬಿಟ್ಟು ಮುಚ್ಕೊಂಡತ್ತೆ. ಅದು ಸತ್ತು ಚೆನ್ನಾಗಿ ಸಿಗುತ್ತೆ. ಈ ಸರ್ಕಾರಿ ಗೊಬ್ಬರ ಏನ್ ಹಾಕಿರೋ ಅಷ್ಟಕ್ಕಷ್ಟೇನೆ. ದನಿ ಗೊಬ್ಬರನೇ ಭಾರಿ. ದನಿ ಗೊಬ್ಬರನೇ ಮೇನ್ ದನಿ ಗೊಬ್ಬರ. ಓಕೆ ಅಣ್ಣ ಕಾಯಿ ಸೊಟ್ಟು ಬಂದೈತೆ, ಗಿಡನೂ ಚೆನ್ನಾಗೈತೆ, ನಿಮ್ಗೆ ತೃಪ್ತಿ ಇದೆಯಲ್ಲ? ಈಗ ತೃಪ್ತಿ ಇದೆ. ಓಕೆ ಅಣ್ಣ ಇದು ಹತ್ತಿ ಎಷ್ಟು ತಿಂಗಳು ಬೆಳೆ? 6 ತಿಂಗಳು ಅಂತ ಹೇಳಿ. 6 ತಿಂಗಳು ಬೆಳೆ. ಓಕೆ ನೀವು ಹತ್ತಿ ಬಿಡಿಸ್ತಾ ಒಟ್ಟು ಎಷ್ಟು ತಿಂಗಳು ಡ್ಯೂರೇಷನ್ ನಡೆಯುತ್ತೆ ರನ್? ಈ ಹೊಡೆದಂಗ ಈಗೆಲ್ಲ ಎಲೆ ಉದುರಿ ಬಿಡುತ್ತೆ, ಹಣ್ಣತ್ತಿ ಬಿಡುತ್ತೆ. ಇದು ಫುಲ್ ಎಲ್ಲ ಬಂದಾಗ, ಕಾಯಿ ಎಲ್ಲ ಪಾಕಕ್ ಬಂದಾಗ ಪೂರ್ತಿ ಹಣ್ಣೆತ್ತಿ ಬಿಡುತ್ತೆ. ಇದು ಹಣ್ಣೆತ್ತಿ ಎಲೆ ಉದುರ್ತತೆ, ಉದುರಿ ಹೊಡಿಯಕ್ ಸ್ಟಾರ್ಟ್ ಮಾಡುತ್ತೆ. ಅಲ್ಲೆಲ್ಲ ಬಡ್ಡೆಕಾಯಿ ಸ್ಟಾರ್ಟ್ ಆಗತ್ತೆ. ಒಂದ್ ಬಿಸಿಲು ಎಲ್ಲ ಒಂದ್ ಮಳೆ ಹೋತಂದ್ರೆ ಭಾರಿ ಕಾಯಿ ಹೊಡೆದ್ಬಿಡುತ್ತೆ. 1 ವಾರ 2 ವಾರಕ್ಕೆ ಕ್ಲಿಯರ್ ಆಗಿಬಿಡ್ತದೆ. ಓಕೆ ಅಣ್ಣ ಇದು ಮಳೆ ಆಶ್ರಿತನ ಅಥವಾ ನೀರಾವರಿನ? ಇದು ನಾವು ನೀರಾವರಿ. ಈಗ ಅಂದ್ರೆ ಬೋರ್ವೆಲ್ ಐತೆ, ಮಳೆನೂ ಅವಶ್ಯಕತೆ ಇದ್ರೆ ಇಲ್ಲ. ಹೆಚ್ಚಿಗೆ ನಾವು ನೀರ್ ಕಟ್ಟಕ್ ಹೋಗಲ್ಲ ಹತ್ತಿ ಮಟ್ಟಿಗೆ. ಹತ್ತಿಗೆ ಯಾಕೆ ಅಂದ್ರೆ ಹತ್ತಿ ನೀರ್ ಕಟ್ಟಿದ್ರೆ ಹೂವು ಉದುರ್ತತೆ. ನಾವು ಸ್ವಲ್ಪ ಮಳೆ ಆಶ್ರಯನೇ ಜಾಸ್ತಿ ಡಿಪೆಂಡ್ ಆಗಿದೀವಿ ನಾವು. ಓಕೆ ಅಣ್ಣ ಹೋದ ವರ್ಷ ಏನ್ ರೇಟ್ ಇತ್ತು ಒಂದ್ ಕ್ವಿಂಟಲ್ ಗತ್ತಿ? 10,000 9,000 ಹಿಂಗೆಲ್ಲ ಇತ್ತು. ಓಕೆ ಅಣ್ಣ ಈ ಹೊಲ್ದಾಗೆ 1 ಎಕರೆಗಾರ ಹೇಳ್ರಿ ಅಥವಾ ಈ ಹೊಲ್ದಾಗ ಲಕ್ಷದಾಗಾರ ಹೇಳ್ರಿ, ಈ ಹೊಲ್ದಾಗೆ ನಾರ್ಮಲ್ ಆಗಿ ಎಷ್ಟು ಕ್ವಿಂಟಲ್ ಬೆಳಿತಾರೆ ವರ್ಷ? ಒಂದ್ ಒಳ್ಳೆ ಇಳುವರಿ ಅಂದ್ರೆ ಎಷ್ಟು ಬೆಳಿಬೇಕು? ಇಲ್ಲಿ ನಾವು ಒಂದು 2 ಪ್ಯಾಕೆಟ್ಗೆ ಏನಿಲ್ಲ ಅಂದ್ರೆ ಒಂದು 16-17 ಕ್ವಿಂಟಲ್ ಬೆಳೆದ್ವಿ ನಾವು ಈ ಹೊಲ್ದಾಗ. ನಮಗೆ ಮಿನಿಮಮ್ ಅಂದ್ರೆ ಅವಾಗ ಬೋರ್ ಇದ್ದಾಗ ಈ ಸರಿ ಹಾಕಿದ್ವಿ. ಮೆಕ್ಕೆಜೋಳ ಹಾಕ್ತಿದ್ವಿ. ಓಕೆ ಅಣ್ಣ ದಿನ ಕಳೆದಂಗೆ ಪ್ರತಿಯೊಂದು ಕಾಸ್ಟ್ಲಿ. ನೀವು ಕೇಬಲ್ ತಗೊಂಬ, ಬೋರ್ ಏನೇ ತಗೊಂಬ, ಅಕ್ಕಿ ಬೇಳೆ ಏನಾರು ತಗೊಂಬ, ಕಾಸ್ಟ್ಲಿ. ರೈತರ ಜೀವನದ ದುಬಾರಿ ಆಗ್ತಾ ಇದೆ. ನಿಮಗೆ ಈಗಿನ ಕಾಲಮಾನದಲ್ಲಿ ಎಷ್ಟು ಇಳುವರಿ ಬಂದು ಮಿನಿಮಮ್ ಎಷ್ಟು ರೇಟ್ ಸಿಕ್ಕರೆ ಹತ್ತಿ ಲಾಭ ಅನ್ಸುತ್ತೆ?
ಅಲ್ಲ ರೇಟು ಸಿಕ್ಕರೆ ರೈತರಿಗೆ ಒಳ್ಳೇದೇ. ಮಿನಿಮಮ್ ಅಂದ್ರೆ ಒಂದ್ 12-13 ಸಾವಿರ ಹೋದ್ ಸರಿ ಇಲ್ಲಿಗೆ 2 ವರ್ಷಕ್ಕೆ ಇತ್ತು 13 ಸಾವಿರ ಹಂಗಿತ್ತು. ಆ ರೇಟ್ ಸಿಗ್ಲೇಬೇಕಾಯ್ತು. ಏನ್ ಮಾಡೋದು, ಈಗ ಪ್ರೆಸೆಂಟ್ ಹೋದ ವರ್ಷ 10 ಸಾವಿರ ಆಗಿತ್ತು. ನಿಗದಿತ ರೇಟ್ ಮಾಡಂಗಿಲ್ಲ, ಫಿಕ್ಸ್ ಮಾಡಂಗಿಲ್ಲ. ರೈತರಿಗೆ ಎಷ್ಟು ಅಲ್ಲಿ ಹೋದಾಗ ಅಲ್ಲಿ ಆದಂಗ ಬಂದಾಗ ಹಿಂಗಂತ ಆಗೈತೆ. ಏನ್ ಮಾಡೋದು ಅಣ್ಣ ಈಗ ನೆಕ್ಸ್ಟ್ ಒತ್ತಿಲಿ ನೆಕ್ಸ್ಟ್ ಬಿಡ್ಸೋ ತನಕ ಇನ್ನೇನಾರ ಕೆಲಸ ಐತಾ ನಿಮ್ಗೆ ಗೊತ್ತಿರಂಗೆ? ಇಲ್ಲ ಬಿಡಿಸೋ ತನಕ ಏನು ಕೆಲಸ ಇರಲ್ಲ. ಏನಿಲ್ಲ, ಬಿಡಿಸಿದ ಮೇಲೆ ಮತ್ತೆ 2ನೇ ಬೆಳೆ ನಾವು ಏನನ್ನ ಹಾಕ್ತಿವಿ. ಓಕೆ ಅಣ್ಣ, ರೋಗ ಏನಾರು ಬಂದಿತ್ತಾ? ಇಲ್ಲ, ರೋಗ ಆಗಿಲ್ಲ. ಔಷಧಿ ಏನಾರು ಹೊಡೆದಿದ್ರ? ಹೊಡೆದ್ವಿ, ರೋಗ ಇಲ್ಲ, ಯಾವುದೇ ರೋಗ ಇಲ್ಲ ಈ ಸರಿ. ಯಾವ್ದು ರೋಗ ಇಲ್ಲ, ನೀವು ನಾರ್ಮಲ್ ಆಗಿ ಒಂದು ನಾವು ಮನಪಟಸ್ ಮಾಡಿದ್ವಿ, ಮನಕೊಟಪಸ್ ಅದೊಂದೇ ಯೂಸ್ ಮಾಡಿರೋದು, ಯಾವ್ದು ಹೊಡೆದಲ್ಲ. ಅಣ್ಣ ಹತ್ತಿ ಬಿಡ್ಸಕ್ಕೆ ನಿಮ್ ಕಡೆ ಕೂಲಿ ಎಲ್ಲ ಏನ್ ರೇಟ್ ಇದೆ? ಹೋದ ವರ್ಷ ಎಷ್ಟಿತ್ತು ಕೂಲಿ? ಇಲ್ಲಿ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ. ಕೂಲರ್ದ ಏನಾರ ಸಮಸ್ಯೆ ಇದೆಯಾ ಅಥವಾ ಅಂದ್ರೆ ಸಿಗ್ತಾರ ಕೂಲರ್? ಸಿಗ್ತಾರೆ. ಕೂಲರ್ದೇನ್ ನಿಮ್ ಪ್ರಾಬ್ಲಮ್ ಇಲ್ಲ, ಸಿಗ್ತಾರೆ, ಬರ್ತಾರೆ. 300 ರೂಪಾಯಿ ಕೂಲಿ. ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ 3 ಗಂಟೆಗೆ ಬಿಡ್ತಾರೆ. 3 ಗಂಟೆಗೆ ಬೆಳಗಿನ ಜಾವ ಬರ್ತಾರೆ. ಅಣ್ಣ ಇಲ್ಲಿಂದ ನಿಮ್ಮೂರು ಎಷ್ಟು ಕಿಲೋಮೀಟರ್ ಆಗುತ್ತೆ? ಇದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಇಲ್ಲಿಂದ 2 ಕಿಲೋಮೀಟರ್. ಹತ್ತಿ ಸಾಗಾಣಿಕೆ ಮಾಡ್ಕೊಂಬೋದು, ಅದೆಲ್ಲ ಯಾವ ತರ ಮಾಡ್ಕೊಂತೀರಾ? ಇಲ್ಲ, ಇಲ್ಲಿಂದೆಲ್ಲ ಚೀಲ ತುಂಬ್ಕಂತ್ವಿ. ಇಲ್ಲ ಒಂದ್ ಆಟಕ್ಕೆ ಅದನ್ನ ಹಾಕೊಂಡ್ ಹೋಗ್ತೀವಿ. ಇಲ್ಲ ಬೈಕ್ನಾಗ ಒಂದೊಂದ್ ಪ್ಯಾಕೆಟ್ ಹಾಕಿ ಬರ್ತೀವಿ. ಅಣ್ಣ ಈ ಹತ್ತಿ ಬಿಡಿಸ್ಕೊಂತ ಬರ್ತೀವಲ್ಲ, ಎಷ್ಟು ಬೀಡ್ ಬರುತ್ತೆ ಅಥವಾ ಎಷ್ಟು ಸರಿ ಬರುತ್ತೆ? ಈ ಬಿಸಿಲು ಕಾದಂಗೆ, ಬಿಸಿಲು ಕಾದಂಗೆಲ್ಲ ಚೆನ್ನಾಗ್ ಬರುತ್ತೆ. ಬಿಸಿಲು ಕಾದ ಬಿಟ್ರೆ ಭಾರಿ ಹೊಡಿತ್ತೆ. ಹೌದಾ? ಹೊಡೆದ್ಬಿಡುತ್ತೆ. ಈ ಕಡೆಯಿಂದ ಬಿಡಿಸ್ಕೊಂತ ಹೋದ್ರೆ ಆ ಕಡೆಯಿಂದ ಹೊಡೆತ ಬಂದ್ಬಿಡುತ್ತೆ. ಒಂದ್ 2 ದಿನ ಗ್ಯಾಪ್ ಸಾಕು, ಚೆನ್ನಾಗ್ ಹೊಡೆದ್ ಬಿಡುತ್ತೆ. ಇದು ಯಾವ್ದು ಮಳೆ ಸಿಗಲ್ವಣ? ಅಲ್ಲ, ಮಳೆಗೆ ಅಂದ್ರೆ ಹೇಳಕ್ ಆಗಲ್ಲ. ಈಗ ಮುಂಗಂಡ ಹಾಕಿದ್ವಿ, ಮಳೆದು ಪ್ರಕೃತಿಗೆ ಇದು ಏನು ಹೇಳಕ್ ಆಗಲ್ಲ. ಈಗ ಏನಾದ್ರು ಕಾಯಿ ಬಿಟ್ಟತ್ತೆ, ಮಳೆ ಹಿಡ್ಕಂತಂದ್ರೆ ಕಾಯಿ ಕೊಳಿತತ್ತೆ, ಆಗ ರೈತರಿಗೆ ತೊಂದ್ರೆ ಆಗ್ಬಹುದು. ಅದನ್ನೆಲ್ಲ ನೋಡ್ಕೊಂತಂದ್ರೆ ಬಿತ್ತಕ್ಕಾಗಲ್ಲ, ಬೆಳೆಯಕ್ಕಾಗಲ್ಲ. ಈಗ ಆತರ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಅಯ್ಯ ಮಳೆ ಬರ್ತೆ, ಮಳೆ ಹಿಡ್ಕಂತಂದ್ರೆ ಆ ಟೈಮ್ ಹೋದ್ರು ಹೋಗ್ಬೋದು, ಸಿಕ್ಕರು ಸಿಗಬಹುದು, ನಮಗೆ ಸಿಗದೇನೆ ಇರ್ಬೋದು. ಹೇಳಕ್ಕಾಗಲ್ಲ, ನಮ್ಮ ಅದು ಪುಣ್ಯ. ಓಕೆ ಅಣ್ಣ, ಇದು ಈಗ ನಾವು ಕೆಳಗಿಂದ ಬಿಡಿಸ್ಕೊಂತ ಬರ್ತೀವಿ, ಮೇಲ್ ಇನ್ಮೇಲೆ ಚಿಗುರು ಹೊಡಿಯತ್ತಾ? ಇಲ್ಲಿಗೆ ಲಾಸ್ಟ್ ಇಲ್ಲಿ ಏನಾಗಿತ್ತು ಅದಷ್ಟೇ ಹೂವಾಗ? ಇಲ್ಲ, ಕಟ್ ಮಾಡಿದ್ವಲ್ಲ, ಹೋಗಲ್ಲ, ಮ್ಯಾಕ್ ಹೋಗಲ್ಲ. ಈಗ ಅಕ್ಕಪಕ್ಕ ಐತಲ್ಲ, ಅಲ್ಲೇ ಕಾಯಿಯಾಗಿ ಫುಲ್ ಮಲಗಿ ಬಿಡುತ್ತೆ ಇವಾಗ. ಅಣ್ಣ ನೀವು ಇವಾಗ ಕುಡಿ ಚೂಟಿದ್ರಲ್ವಾ, ಈಗ ಎಷ್ಟು ವರ್ಷದಿಂದ ಈ ತರ ಕುಡಿ ಚೂಟ್ತಾ ಇದೀರಣ್ಣ? ನಾವ್ ವರ್ಷ ಅಲ್ಲೂ ಮಾಡ್ತೀವಿ ಇದನ್ನ. ಈಗ ಎತ್ತರ ಹೋದ್ರೆ ಏನಾಗುತ್ತಂದ್ರೆ ಒಂದಕ್ಕೊಂದ್ ಗಿಡ ಗುಂಪಾಗ್ಬಿಡುತ್ತೆ. ಗುಂಪಾಗಿ ಅವಾಗ ಏನಾಗತ್ತೆ, ಬಿಸಿಲು ಬೀಳಲ್ಲ. ಬಿಸಿಲು ಬೀಳಲ್ದಾಗ ಕಾಯಿ ಹೊಡಿಯಲ್ಲ, ಕಾಯಿ ಒಳಗನೆ ಕೊಳತ್ ಬಿಡ್ತತೆ. ಕೈಯಲ್ಲೇ ಕುಡಿ ಚುಟ್ತೀರಾ? ಕೈಯಲ್ಲಿ. ಅಣ್ಣ ಈ ಕುಡಿ ಚುಟ್ತಿದಿರಲ್ಲ, ಅದ ಗಿಡದಲ್ಲಿ ಯಾವ ತರ ಬದಲಾವಣೆ ಆಗುತ್ತೆ? ಓಕೆ, ಎತ್ತರ ಹೋಗೋದು ಅಲ್ಲಿ ಕಟ್ ಆಯ್ತು, ಬಿಟ್ಬಿಟ್ಟು ಬೇರೆ ಬದಲಾವಣೆ ಏನಾಗುತ್ತೆ ಗಿಡದಲ್ಲಿ? ಇಲ್ಲ, ಎತ್ತರ ಹೋಗೋದು ಕಮ್ಮಿ ಆಗುತ್ತೆ. ಅಕ್ಕಪಕ್ಕ ಅರೆ ಇರುತ್ತಲ್ಲ, ಆದ್ರೆ ಫುಲ್ ಕಾಯಿ ಬಲಿತತೆ, ಕಾಯಿ ಬಲಿತತೆ. ಈಗ ಉದ್ದಕ್ಕೆ ನೇರವಾಗಿ ಹೋದ್ರೆ ಆ ಕಾಯಿ ಬಲಿಯಲ್ಲ, ಅಕ್ಕಪಕ್ಕ ಅರೆ ಬಲಿಯಲ್ಲ ಅವಾಗ. ಹಂಗಾಗಿ ಅರೆ ಚೂಟಿದ್ವಿ. ಅಣ್ಣವ್ರೆ, ಇಲ್ಲಿವರೆಗೂ ಈ ಹತ್ತಿ ಬೆಳೆ ಯಾವ್ಯಾವ ರೀತಿ ಬೆಳಿತೀರ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣವ್ರೆ. ನಿಮ್ ಹೊಲದಲ್ಲಿ ಹೇಗಿದೆಯೋ ಹಾಗೆಯ ಬೆಳೆ ಇಳುವರಿನೂ ಚೆನ್ನಾಗಿ ಬರ್ಲಿ, ನೀವು ಬೆಳೆದಿದ್ದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ನಮಸ್ಕಾರ ಅಣ್ಣವ್ರೆ. ನಮಸ್ಕಾರ.